ಲೋಕಸಭಾ ಚುನಾವಣೆಯ ಬಳಿಕ ಸಚಿವರ ಕುರ್ಚಿಗೆ ಕಂಟಕ ಎದುರಾಗೋದು ಫಿಕ್ಸ್. ಸ್ವಕ್ಷೇತ್ರದಲ್ಲಿ ಲೀಡ್ ಕೊಡದಿದ್ರೆ ರಾಜೀನಾಮೆ ಕೊಡಬೇಕಾಗುತ್ತಾ ಸಚಿವರು? ರಾಜೀನಾಮೆ ಬಾಂಬ್ ಹಾಕಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ. ಈಗ ಎದುರಾಗ್ತಾ ಇರುವ ಲೋಕಸಭೆ ಎಲೆಕ್ಷನ್ ನಲ್ಲಿ ನಾವೇ ಲೀಡ್ ಕೊಡದಿದ್ರೆ ಹೇಗೆ ಮುಖ ತೋರಿಸಬೇಕು ಅಂತ ಹೇಳಿದ್ದಾರೆ. ಈ ಬಾರಿ ಲೀಡ್ ಕೊಡದಿದ್ರೆ ನಮಗೆ ಬಹಳ ಸಂಕಷ್ಟ ಆಗುತ್ತೆ. ನಿಜ ಹೇಳಬೇಕು ಅಂದ್ರೆ ನನಗೆ ಮಂತ್ರಿ ಸ್ಥಾನನೇ ಕೊಡಬಾರ್ದಿತ್ತು ಅಂತ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಲೀಡ್ ಬಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಲ್ಲ. ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಲೀಡ್ ಬಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಲ್ಲ. ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಲೀಡ್ ಬಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಲ್ಲ. ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಲೀಡ್ ಬಂದ್ರೆ ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್. ಈಗ ದರ್ಶನಾಪುರ ಅವರ ಹೇಳಿಕೆ ಕೇಳಿದ್ರೆ ಏನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸಚಿವರಿಗೆ, ಅದು ನಿರ್ವಹಣೆ ಆಗಲಿಲ್ಲ ಅಂದ್ರೆ ಚುನಾವಣೆ ನಂತರ ಕಂಟಕ ಫಿಕ್ಸ್ ಇವ್ರ ಕುರ್ಚಿಗಳಿಗೆ ಅಂತ. ಹೌದು ವಿಜಯ್ ಬಾರಪ್ಪ, ಏನ್ ಹೇಳ್ಬೇಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಸಚಿವರಿಗೂ ಕೂಡ ಆಯಾ ವ್ಯಾಪ್ತಿಗೆ ಬರ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ಏನು ಅಭ್ಯರ್ಥಿಗಳನ್ನು ಗೆಲ್ಲಬೇಕಂತ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಟಾಸ್ಕ್ ನೀಡಿರುವಂತಹದ್ದು. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು ಏನು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರದೇ ಹೋದಲ್ಲಿ ಏನು ಸಚಿವ ಸ್ಥಾನಕ್ಕೆ ಕುತ್ತು ಬರೋದು ಫಿಕ್ಸ್ ಅನ್ನುವಂತಹ ಮಾತು ಇದೀಗ ಸಚಿವರ ಬಾಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸಚಿವ ದರ್ಶನಾಪುರ ಅವರು ಕೂಡ ಸಹ ಈ ಒಂದು ಚುನಾವಣೆಯಲ್ಲಿ ಏನು ನನಗೆ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿದ್ರಿ, ಅದೇ ಒಂದು ಲೀಡ್ ಅನ್ನ ಲೋಕಸಭಾ ಚುನಾವಣೆಗೂ ಕೂಡ ನೀಡಬೇಕು. ಇಲ್ಲದೆ ಹೋದಲ್ಲಿ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತದೆ ಅನ್ನೋದ್ರ ಮೂಲಕ ಏನು ದರ್ಶನಾಪುರ ಅವರು ಒಂದು ಮತದಾರನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ವಿಜಯ್ ಬೀರಪ್ಪ. ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.